AICC ಅಧ್ಯಕ್ಷರಾದಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರೇ ಹಾಗೂ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದ ಅಧಿನಾಯಕರಾದಂಥ ಸೋನಿಯಾ ಗಾಂಧಿಯವರೇ, ರಾಹುಲ್ ಗಾಂಧಿಯವರೇ, ಸುರ್ಜೇವಾಲಾ ಅವರೇ, ನಿಮಗೆ ಒಂದು ಮನವಿ ಮಾಡ್ಕೊಳೋದು ಏನಂತಂದ್ರೆ, ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಸಾಹೇಬರು ಇಂದು ರಾಜೀನಾಮೆ ಕೊಡಲು ಕಾರಣ ಏನಂತಂದು ಎಲ್ಲ ಕಾರ್ಯಕರ್ತರು ಗೊಂದಲದೊಳಗದಾರ. ಇಡೀ ರಾಜ್ಯಾದ್ಯಂತ ಮತ್ತು ದೇಶಾದ್ಯಂತ ಅವರು ಇರ್ತಕ್ಕಂಥ ಅವರ ಅಭಿಮಾನಿಗಳು ಮತ್ತು ಅಹಿಂದದ ವರ್ಗದ ಎಲ್ಲ ಜನಸಾಮಾನ್ಯರು ಎಲ್ಲರೂ ಆ ಪ್ರಶ್ನೆ ನಿಗೂಢವಾಗಿ ಇಟ್ಟಿರಿ. ನೀವು ಆ ಪ್ರಶ್ನೆಗೆ ಉತ್ತರ ಸಿಗಬೇಕಾದ್ರೆ ನೀವು ಅವರು ಸಿದ್ದರಾಮಯ್ಯ ಸಾಹೇಬರು ಯಾವುದರ ಕರಪ್ಷನ್ ಮಾಡಿದರೋ, ಏನು ರಾಜ್ಯವನ್ನು ಲೂಟಿ ಹೊಡೆದ್ರು, ಮತ್ತು ರಾಜ್ಯದಾಗ ಯಾರಿಗಾರು ಅನ್ಯಾಯ ಮಾಡಿದ್ರು, ಹಿಂದುಳಿದ ವರ್ಗದವ್ರಿಗೆ ಏನು ಅನ್ಯಾಯ ಮಾಡಿದ್ರು, ಮುಂದುಳಿದ ವರ್ಗದವ್ರಿಗೆ ಏನು ಅನ್ಯಾಯ ಮಾಡಿದ್ರು ಅನ್ನೋದು ಮೊದಲು ಸ್ಪಷ್ಟಪಡಿಸಬೇಕು. ಅದನ್ನು ಸ್ಪಷ್ಟಪಡಿಸಿ ಅವರು ರಾಜೀನಾಮೆ ನೀವು ಕೇಳಬೇಕಾಗಿತ್ತು. ಏಕಾಏಕಿ ರಾಜೀನಾಮೆ ನಿರ್ಧಾರವನ್ನು ನೀವು ಏಕಾಏಕಿ ಅದು ಸಿದ್ದರಾಮಯ್ಯ ಸಾಹೇಬ್ರ ಬಾಯಿಯಿಂದನೂ ಯಾಕೆ ಕೊಡ್ತೀನಿ ಅನ್ನೋದು ಇನ್ನೂ ಹೊರಬಿದ್ದಿಲ್ಲ. ಅದನ್ನು ಅವರು ಹೊರ ಹಾಕುವಂಥ ಶಕ್ತಿ, ಅವರು ಒಳಗೆ ಮುಚ್ಚಿಟ್ಕೊಳ್ಳುವಂಥ ಶಕ್ತಿ ದೊಡ್ಡದೈತಿ. ಅದೇ ದೊಡ್ಡ ಶಕ್ತಿ ಅವ್ರಿಗೆ. ಸಿದ್ದರಾಮಯ್ಯ ಅಂತಂದ್ರೆ ಇಡೀ ರಾಜ್ಯದೊಳಗೆ ಶ್ರೇಷ್ಠ ಮುಖ್ಯಮಂತ್ರಿ. ಅರಸು ನಂತರ ಒಬ್ಬ ದೊಡ್ಡ ವ್ಯಕ್ತಿ, ದೊಡ್ಡ ಮುಖ್ಯಮಂತ್ರಿ. ಯಾರ ಭಾಳ ಅವಧಿಗೊಳಗೆ ಹೆಚ್ಚಿನ ಅವಧಿಯನ್ನು ಎಲ್ಲ ಸರ್ವ ಜನಾಂಗದವ್ರನ್ನ ಕರ್ಕೊಂಡು ಸಮತೂಕದೊಳಗೆ ಬುದ್ಧ, ಬಸವ, ಅಂಬೇಡ್ಕರ, ಕಣಕ ಮತ್ತು ಶರೀಫರ ಆದಿಯಾಗಿ ಎಲ್ಲ ಒಂದು ಶರಣರ ಮತ್ತು ಸತ್ಸಂಗದ ಮಾರ್ಗದಲ್ಲಿರ್ತಕ್ಕಂಥ ಎಲ್ಲ ಜನತೆಗೆ ಸಮನಾಗಿ ಅಧಿಕಾರ ಹಂಚಿಕೆ ಮಾಡಿ ತನ್ನನ್ನು ತಾನು ತ್ಯಾಗ ಮಾಡಿಕೊಂಡು ಬಳ್ಳಾರಿ ಪಾದಯಾತ್ರೆ ಆಗಲಿ, ಕೂಡಲ ಸಂಘ ಪಾದಯಾತ್ರೆ ಆಗಿ ಮಾಡಿ ನಿಮ್ಮ ಕಾಂಗ್ರೆಸ್ ಪಕ್ಷವನ್ನು ಕರ್ನಾಟಕ ರಾಜ್ಯದಲ್ಲಿ ಗಟ್ಟಿಗೊಳಿಸಿದಂಥ ವ್ಯಕ್ತಿ ಯಾರಾದ್ರಿದ್ರೆ ಅದು ಸಿದ್ದರಾಮಯ್ಯ. ಅಂಥ ವ್ಯಕ್ತಿಗಿಂದ ತನ್ನ ಸಂಕಟನ ತಾನು ಹೇಳ್ಕೊಳಕ್ಕೆ ಬರಲಾರ್ದಂಥ ಪರಿಸ್ಥಿತಿ ನಿರ್ಮಾಣ ನೀವು ಯಾರ ಮಾತು ಕೇಳಿ ಮಾಡಿದ್ರೋ ಏನೂ ಗೊತ್ತಿಲ್ಲ. ನಾವು ಅದನ್ನೆಲ್ಲ ಹೇಳೋದಿಲ್ಲ, ಅದನ್ನು ಕೇಳಕ್ಕೆ ಹೋಗೋದಿಲ್ಲ. ನೀವು ಹೆಂಗೆ ರಾಜೀನಾಮೆ ಕೊಡ ಅಂದಿರಿ ಅದನ್ನು ಇಡೀ ಎಲ್ಲ ಕಾರ್ಯಕರ್ತರ ಸಮೂಹಕ್ಕೆ ಮತ್ತು ರಾಜ್ಯದ ಜನತೆಗೆ, ರಾಷ್ಟ್ರೀಯ ಜನತೆಗೆ ನೀವು ಬಂದು ಅದನ್ನು ಹಿಂಗೆ ಇಂಥ ತಪ್ಪು ಮಾಡಿಯಪ್ಪ ಅಂತಂತಂದು ಆ ತಪ್ಪಿನಿಂದ ನಿಮ್ಮನ್ನು ಇಳಿಸಾಕತ್ತೀವಿ ಅಂತಂತಂದು ಆ ಸ್ಪಷ್ಟನೆ ನೀವು ನೀಡಬೇಕು. ನೀಡದಿದ್ರೆ ಮುಂಬರೋ ದಿನಗಳೊಳಗೆ ಕಾಂಗ್ರೆಸ್ ಪಕ್ಷಕ್ಕೆ ಭಾಳ ಹಾನಿ ಆಗತ್ತೆ. ಅವರು ಸುಮ್ಮನೆ ಕುಂತರು, ನೀವು ಸುಮ್ಮನೆ ಕುಂತ್ರಂದ್ರೆ ಇದಕ್ಕೆ ಅಂತ್ಯ ಕಾಣುವುದಿಲ್ಲ. ಅದಕ್ಕೆ ಇದನ್ನು ಸ್ಪಷ್ಟಪಡಿಸ್ಬೇಕಂತಂದು ತಮ್ಮಲ್ಲಿ ಎಲ್ಲರ ಹತ್ರ ನಾನು ಮನವಿ ಮಾಡ್ಕೊತೀನಿ.